ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ಪ್ರಜ್ವಲ್ ಕಾರ್ವಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಗುರು ನರಸಿಂಹ ದೇವಸ್ಥಾನ ಸಾಲಿಗ್ರಾಮಕ್ಕೆ ಬಂದಿದೆ. ಸೊ ಇಲ್ಲಿ ದೇವಸ್ಥಾನದ ವಠಾರದ ಹೊರಗಡೆ ಸೈಡೆಲ್ಲ ಬುಕ್ಸು ಎಲ್ಲ ಮಾರಲಿಕ್ಕೆ ಇಟ್ಟಿದ್ರು. ಸೊ ನನಗೆ ಬುಕ್ಸ್ ಏನು ಅಷ್ಟು ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಂದರೆ ಅಷ್ಟು ತಾಳ್ಮೆ ಇಲ್ಲ ಬಿಡಿ. ಈಗಿನ ಹುಡುಗರಿಗೆಲ್ಲ ಅಷ್ಟೊಂದು ತಾಳ್ಮೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಜಸ್ಟ್ ಒಂದು ನಾನು ವಿಡಿಯೋ ಮಾಡ್ಕೊಂಡು ಹೋದೆ. ಸೊ ಬುಕ್ಕೆಲ್ಲ ತುಂಬ ಇತ್ತು ನೋಡಿ, ತುಂಬ ಖುಷಿ ಆಯಿತು. ಸ್ವಾಮಿ ವಿವೇಕಾನಂದರ ಆಗಿರ್ಬೋದು, ಮಹಾಭಾರತದ್ದು ಬುಕ್ ಆಗಿರ್ಬೋದು, ತುಂಬ ಇತ್ತು. ಶ್ರೀಕೃಷ್ಣಂದು ಮತ್ತು ದೇವರ ಗುರು ನರಸಿಂಹ ಮಂತ್ರ ಆಗಿರ್ಬೋದು, ತುಂಬ ರಾಶಿ ಇತ್ತು ಅದು ಅಲ್ಲಿ. ಸೊ ನಂಗೆ ಅದು ತಗೊಳ್ಲಿಕ್ಕೆ ಆಗಲಿಲ್ಲ. ಸೊ ಜಸ್ಟ್ ವಿಡಿಯೋ ಮಾಡ್ಕೊಂಡು ಬಂದೆ. ಅಲ್ಲಿ ಪಕ್ಕದಲ್ಲಿ ಒಂದು ಸ್ಟ್ಯಾಚ್ಯೂಸ್ ಕೂಡ ಇತ್ತು, ತುಂಬಾ ಖುಷಿ ಆಯಿತು ನೋಡಿ. ಸೊ ನಾನು ಅಪರೂಪಕ್ಕೆ ಎಲ್ಲ ಹೋಗ್ತಾ ಇರ್ತಾನೆ. ಸೊ ನನಗೆ ಇಷ್ಟು ಹತ್ತಿರ ಆಗಿ ಇಲ್ಲಿ ಕಾಲಿಡಲಿಕ್ಕೆ ಆಗ್ತಾಯಿಲ್ಲ. ಸೊ ಎಕ್ಸ್ಟೆಂಡ್ ಆದಮೇಲೆ ಪ್ರತಿಯೊಂದು ಶ್ರೀ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಶ್ರೀ ಗುರುನರಸಿಂಹ ದೇವಸ್ಥಾನ ಆಗಿರ್ಬೋದು. ಸೊ ಇವತ್ತು ಕಾಲಿಟ್ಟೆ. ಸೊ ತುಂಬಾ ಖುಷಿ ಆಯಿತು. ಅಂದರೆ ಈಗ ಮತ್ತೆ ಪ್ರತಿ ಸಲನೂ ಬರ್ತಾ ಇರ್ತೀನಿ. ಸೊ ನಮಗೆ ಅದೇ ಅದು ಗಾದೆ ಉಂಟು, ನನಗೆ ಹೇಳಲಿಕ್ಕೆ ಅರ್ಥ ಆಗ್ತಿಲ್ಲ. ನಮಗೆ ಇಷ್ಟು ಹತ್ತಿರದಿರೋ ಎಲ್ಲಿರೋ ಕಾರಣಿಕ ಉಂಟಲ್ಲ, ನಮಗೆ ಗೊತ್ತೇ ಆಗೋದಿಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇಲ್ಲಿ ನಾನು ಗುರುನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಉದ್ಯಾನ ನಾನೊಂದು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ಈಗ. ಸೊ ದೇವರ ಒಂದು ಕಾರ್ಯಕ್ಕೆ ಬಂದಿದ್ದೆ ನಾನು. ಸೊ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಒಂದು ಸಲ ಬಂದಿದ್ದೆ, ಅಂದರೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆವಾಗ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಿರಲಿಲ್ಲ. ಇಲ್ಲೊಂದು ಕೆರೆ ಇದೆ, ನಾಗಬನ ಕೂಡ ಇದೆ ಇಲ್ಲೊಂದು. ಸೊ ಕೆರೆ ಒಮ್ಮೆ ಕೇಳ್ಕೊಳ್ಳುವ ಅಂದೇಳಿ, ಕೆರೆ ಒಳಗೆ ಹೋಗ್ಬೋದು ಅಂತ ಕೇಳ್ಕೊಳ್ತು. ಸೊ ಫೈನಲ್ ಆಗಿ ಎಂಟ್ರಿ ಸಿಕ್ತು, ಹೋಗ್ಬೋದಂತೆ. ಸೊ ಫ್ರೆಂಡ್ಸ್, ಇಲ್ಲೊಂದು ದೋಣಿ ಇಟ್ಟಿದ್ದಾರೆ ನೋಡಿ. ಅಂದರೆ ಜಾತ್ರೆ ಟೈಮಲ್ಲಿ ಅದರಲ್ಲಿ ತೇರೆಲ್ಲ ಸಣ್ಣ ಸಣ್ಣದು ಇಟ್ಕೊಂಡು ಅಂತ ಆಚೆ ಈಚೆ ಓಡಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಅದೇ. ಸೊ ನೋಡಿ ಫ್ರೆಂಡ್ಸ್, ಸಾಸ್ತಾನದಿಂದ ಇಲ್ಲಿ ಸಾಲಿಗ್ರಾಮಕ್ಕೆ ನಮಗೇನು ಜಾಸ್ತಿ ಕಿಲೋಮೀಟ್ರ್ ದೂರ ಏನಿಲ್ಲ, ಜಸ್ಟ್ 2 ಕಿಲೋಮೀಟ್ರ್ ಅಷ್ಟೇ. ಆದರೂ ನಾನು ಇಲ್ಲಿಗೆ ಬಂದದ್ದು ಉಂಟಲ್ಲ, ಇಲ್ಲಿ ಈ ಪ್ಲೇಸಿಗೆ ಇಲ್ಲಿ ಬಂದಿದ್ದು ಇದು 3ನೇ ಸಾಲಿ. ಅಂದರೆ ಇದುಂಟಲ್ಲ ತಳೆ ಅಂತ ಹೇಳ್ತಾರಲ್ಲ, ಇಲ್ಲಿ ನಾನು ಮಾತ್ರ ಬರಲಿಲ್ಲ. ಇಲ್ಲಿ ಕೇಳ್ಕೊಂಡು ಈಗಷ್ಟು ಬಂದೆ ನಾನು. ಸೊ ತುಂಬ ಚೆನ್ನಾಗಿದೆ. ಮೀನುಗಳೆಲ್ಲ ಅಲ್ಲಿ ಓಡಾಡ್ತೀವಿ ನೋಡಿ. ಸೊ ಫೈನಲ್ ಆಗಿ ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲಿ ಒಂದು ವ್ಲಾಗ್ ಮಾಡುವಂತಿದ್ದೆ. ಅಲ್ಲಿ ಫೋಟೋ ತೆಗಿಬಾರ್ದಂತೆ, ವಿಡಿಯೋ ಮಾಡಬಾರ್ದಂತ ಹೇಳಿದರು, ಅದಕ್ಕಾಗಿ ಅಲ್ಲಿ ಮಾಡಲಿಕ್ಕಾಗಲಿಲ್ಲ. ಸೊ ಫೈನಲ್ ಆಗಿ ಇಲ್ಲೇ ಬಂದೆ ನಾನು. ಸೊ ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಮೊಸಳೆಯ ಆಕಾರದೊಂದು ಚಿತ್ರ ಇದೆ ನೋಡಿ. ಎಷ್ಟು ಹಳೆ ಕಾಲದ್ದು ಏನು ಇರಬೇಕು. ಸೊ ಇನ್ನೊಂದು ಸೈಡಲ್ಲಿ ಲೆಫ್ಟಲ್ಲಿ ಇದಕ್ಕೆ ಕಾಲದ್ದು ಕಟ್ಟಾಗಿದೆ ನೋಡಿ. ಏನು ಇಷ್ಟು ಇರಬೇಕು ಇದಕ್ಕೆ. ನಾನೀಗ ಗೋಪಾಲಕೃಷ್ಣ ದೇವಸ್ಥಾನ ಒಳಗೆ ಹೋಗ್ತಿದ್ದೀನಿ. ಫೈನಲ್ ಆಗಿ ನಾಗದೇವರ ಒಂದು ಇದಿದೆ.
ಒಂದು ಸುತ್ತ 3 ಸುತ್ತ ಹಾಕು ಅಂತೇಳಿ. ಫ್ರೆಂಡ್ಸ್, ಫೈನಲ್ ಆಗಿ ನಾನು ಇಲ್ಲಿ ಗೋಪಾಲಕೃಷ್ಣ ದೇವರು ಇದೆಲ್ಲ ಇಲ್ಲಿ ನೋಡ್ಕೊಂಡ್ಬಂದೆ. ಸೊ ಮನಸ್ಸಿಗೆ ಏನೋ ಮನಸ್ಸು ಸ್ವಲ್ಪ ಹಗುರ ಆಯಿತು ಅನಿಸುತ್ತೆ. ಅಂದರೆ ನಾನು ಇಷ್ಟು ಸಮಯ ಖಾಲಿ ಡ್ಯೂಟಿ ಅಂದರೆ ಈಗ ಅಸಿಸ್ಟೆಂಟ್ ಆದಮೇಲೆ ಸ್ವಲ್ಪ ಈಗ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಹೋಗ್ತಿದ್ದೀನಿ. ಸ್ವಲ್ಪ ಅಂದರೆ ಫುಲ್ ಮೈಂಡೆಲ್ಲ ರಿಲ್ಯಾಕ್ಸ್ ಆಗ್ತಾ ಉಂಟು. ಅಂದರೆ ನೆಕ್ಸ್ಟ್ ಕೂಡ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸೊ ಸಂಡೇ ದೇವಸ್ಥಾನಕ್ಕೆ ಅಂದರೆ ದೀಪ ಹಾಕೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ತೀನಿ. ಅಂದರೆ ಇಷ್ಟು ನಾನು ಕೆಲಸದಲ್ಲೇ ದೇವರನ್ನು ಮಾತ್ರ ಹುಡುಕ್ತಿದ್ದೆ. ಅಂದರೆ ಸೊ ನಮ್ಮ ಗ್ರಾಮ ದೇವರಾದ ಶ್ರೀ 4 ಪಾದ ಹೈಗುಳಿ ಹೇಳಿದರು, ಅಂದರೆ ನಿಮಗೆ ಅಷ್ಟೇ ದೇವ್ರ ಮೇಲೆ ಏನು ಭಕ್ತಿ ಇಲ್ಲ ಅಂತ ಹೇಳಿದರು. ಹಾಗೂ ನನಗೆ ಸ್ವಲ್ಪ ಅಂದರೆ ನಾನು ಅಪರೂಪಕ್ಕೇನು ದೇವಸ್ಥಾನಕ್ಕೆ ಹೀಗೆ ಎಲ್ಲ ಹೋಗ್ತಿದ್ದೆ. ದೇವರು ಹೇಳಿದಾಗ ಗೊತ್ತಾಯಿತು, ಅಂದರೆ ನಿನಗೆ ರಕ್ಷಣೆ ಮಾಡೋದು ನಾನೇ, ಮತ್ತು ಬಂದು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈಗ ಮತ್ತೆ ಹೇಳಿದರು, ಎಲ್ಲಿ ಆಂಜನೇಯ, ಗುರುನರಸಿಂಹ ದೇವರ ಹತ್ರ ಎಲ್ಲ ಹೋಗು, ಅಲ್ಲಿ ದೃಷ್ಟಿ ಎಲ್ಲ ಹೋಗುತ್ತೆ ಅದೆಲ್ಲ ಹೇಳಿದರು. ಅದಕ್ಕಾಗಿ ನಾನು ಎಲ್ಲ ದೇವಸ್ಥಾನಕ್ಕೆಲ್ಲ ಸುತ್ತಾಡ್ತಿದ್ದೀನಿ ಈಗ. ಸೊ ಫೈನಲ್ ಆಗಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ.